ಒಂದು ಕಾಲದಲ್ಲಿ ಹಸಿರು ಕಾಡಿನ ಮಧ್ಯದಲ್ಲಿ ಟಿಮ್ಮಿ ಹೆಸರಿನ ಒತ್ತೋಡಿದ ಹಕ್ಕಿ ಮತ್ತು ಅವನ ಉತ್ತಮ ಸ್ನೇಹಿತ ಲಿಯೋ ಸಿಂಹ ಇದ್ದರು. ಅವುಗಳು ಬಹುಮಾನವಾಗಿ ವಿಭಿನ್ನವಾಗಿದ್ದವು. ಟಿಮ್ಮಿ ನಿಧಾನವಾಗಿ ಮತ್ತು ಸತತವಾಗಿ ನಡೆದುಕೊಳ್ಳುತ್ತಿದ್ದ, ಆದರೆ ಲಿಯೋ ವೇಗವಾಗಿ ಮತ್ತು ಸಾಹಸಿಕವಾಗಿ ನಡೆಯುತ್ತಿದ್ದ. ಒಂದು ದಿನ ಲಿಯೋ ಟಿಮ್ಮಿಗೆ ಕಾಡು ಸುತ್ತಲು ಓಟವನ್ನು ಚಾಲೆಂಜ್ ಮಾಡಿದನು. ಅವನು ತುಂಬ ಸುಲಭವಾಗಿ ಗೆಲುವೆನಿಸಿತು. ಟಿಮ್ಮಿ ಶಾಂತವಾಗಿ ಮತ್ತು ಜ್ಞಾನದಿಂದ ಹೀಗೆ ಹೇಳಿದನು, ವೇಗ ಸದಾ ಸಮಾಧಾನವಲ್ಲ. ಓಟ ಪ್ರಾರಂಭವಾಯಿತು ಮತ್ತು ನಿರೀಕ್ಷಿತವಾಗಿ ಲಿಯೋ ತ್ವರಿತವಾಗಿ ಮುಂದೆ ಓಟ ಓಡಿದನು. ಟಿಮ್ಮಿಯನ್ನು ಬಹುಮುಖವಾಗಿ ಹಿಂದೆ ಹಾಕಿದನು. ಆದರೆ ಲಿಯೋ ತನ್ನ ಉಲ್ಲಾಸದಿಂದ ಹಣ್ಣಿನ ತಂಪು ಬೇರಿಯ ಪುಟವನ್ನು ಕಂಡು ಅವರು ಜಪಾನದಂತೆ ತಲೆ ಕೆಳಗೊಮ್ಮಲು ಒತ್ತಿದ್ದನು. ಇನ್ನು ಟಿಮ್ಮಿ ತನ್ನ ಶಾಂತ ಮತ್ತು ದಿಢೀರಿಗೆ ಓಟವನ್ನು ಮುಂದುವರಿಸಿದನು, ಸದಾ ಮುಚ್ಚಲಾದ ಗುರಿಯನ್ನು ಗಮನಿಸಿದನು. ಲಿಯೋ